ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಗಿರೀಶ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಅಂದರೆ ನನ್ನ ವ್ಲಾಗು ತುಂಬ ದಿವಸದಿಂದ ಡಿಸ್ಕಂಟಿನ್ಯೂ ಆಗಿತ್ತು. 1 ಮಂತ್ ಯಾವಾಗನೇ ಆಯಿತು ಅಂದ್ಕೊಳ್ಳಿ ನಾನು ಡಿಸ್ಕಂಟಿನ್ಯೂ ಮಾಡಿ. ಬಟ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, ಮತ್ತೆ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಬಟ್ ಏನು ರೀಸನ್ ಅಂತ ನೆಕ್ಸ್ಟ್ ಹಾಕ್ತೀನಿ. ಏನು ಹೇಳು ಬಿದೋಗ್ತೀವಿ ಬಿಡು. ಫ್ರೆಂಡ್ಸ್, ಇವತ್ತು ಆಲ್ರೆಡಿ ಟೈಮ್ 11:30. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವರು ನನ್ನ ಫ್ರೆಂಡ್ ಅನುಷಾ ಅಂತ ಹೇಳಿ. ಫ್ರೆಂಡ್ಸ್, ಇನ್ನು ಮುಂದೆ ನನ್ನ ವ್ಲಾಗಲ್ಲಿ ಇವ್ರದ್ದು ಇರುತ್ತೆ, ಇವರು ವೀಡಿಯೋಸ್ಗಳು ಇರುತ್ತೆ. ಸೊ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತು ನೋಡಿ ಅವರಲ್ಲೇ ಕಾಫಿ ಇಟ್ಟು ಟೀ ಇಟ್ಟು ಕುಡಿಯೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾವ್ರೆ. ಸೊ ಟೀ ಕುಡಿದು ನೆಕ್ಸ್ಟು ನಾನ್ ವೆಜ್ ತಂದೈತೆ ಚಿಕನಲ್ಲಿ ಇವತ್ತು ಏನು ಮಾಡೋದು? ಚಿಕನ್ ಗ್ರೇವಿ ಅಂತೆ. ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ ಗ್ರೇವಿಲಿ ಯಾವ ಗ್ರೇವಿ ಅಂತ ಗೊತ್ತಿಲ್ಲ ಇನ್ನು. ನೋಡೋಣ, ಯಾವುದು ಡಿಸೈಡ್ ಮಾಡಿ ಇವಾಗ ರೆಡಿ ಮಾಡ್ತೀನಿ. ಓಕೆ, ಅಷ್ಟರಲ್ಲಿ ಟೀ ಕುಡ್ಕೊಂಬರ್ತೀನಿ. ಎಷ್ಟು ಬೇಕು? ಬಿಡಿಸ್ಲಾ ಓಕೆ ಫ್ರೆಂಡ್, ಇವಾಗ ಚಿಕನ್ ತಂದಿದೆ ಅಲ್ಲ, ಸೊ ಅದನ್ನು ಸ್ವಲ್ಪ ಚಿಕನ್ ಗ್ರೇವಿ ಮತ್ತು ಇಡ್ಲಿ ಇಡಬೇಕೀಗ. ಇಡ್ಲಿ ಮತ್ತು ಚಿಕನ್ ಗ್ರೇವಿ, ಸ್ವಲ್ಪ ಆಂಧ್ರ ಸ್ಟೈಲ್ ಚಿಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಂಧ್ರ ಸ್ಟೈಲ್ ಚಿಲ್ಲಿ ನಾನು ಯಾವಾಗಲೂ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಯಾವ ಥರ ಬರುತ್ತೆ ನೋಡೋಣ. ನಾನೇನು ಯಾವ ಕುಕ್ಕಿಂಗು ಏನೂ ಬರಲ್ಲ, ನನ್ನ ಮಗಳು ನೋಡಿ. ಗ್ಲಾಸ್ಗಳು ಬಿದ್ದೋಗುತ್ತೆ. ನನಗಂತೂ ಯಾವುದು ಚಿಕನ್ ಏನೂ ಬರಲ್ಲ, ಬಟ್ ಎಲ್ಲ ಫೋನಲ್ಲಿ ನೋಡ್ಕೊಂಡು ಮಾಡ್ತೀನಿ. ಇವಾಗ ಅನುಷಾ ಫೋನಲ್ಲೆಲ್ಲ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ, ಟ್ರೈ ಮಾಡೋಣ. ಇದು ಸ್ವಲ್ಪ ಎತ್ಕೊಂಡು ನಾನು ನೋಡೋರು ಏನೇನೋ ಮಾಡ್ತೀನಿ. ಖಾರ ರುಬ್ಬಕ್ಕೆ ಮಾಡ್ಕೊಂಬಿಡ್ತೀನಿ ಸೋಸ್ಕೊಂಡು. ಪಾಪ ಅನುಷಾ ಯಾವಾಗ ಬಂದರೂ ಹೆಲ್ಪ್ ಮಾಡಿಕೊಡ್ತಾರೆ ಕುಕ್ಕಿಂಗ್, ಅದೇ ನನಗೆ ಬೆನಿಫಿಟ್ಟು ಅಲ್ವಾ ಸುಬಿ? ಸಾಕು ಅವಳು ಡ್ಯಾನ್ಸು ಕ್ಯಾಮ್ರಾ ಫೇಸ್ ಮಾಡಕ್ಕೆ ಬಂದಿರೋದು ಅವಳು. ಪ್ರೀತಿ ಆಂಧ್ರ ಸ್ಟೈಲ್ ಚಿಕನ್ ಮಾಡ್ತಾವ್ರೆ. ಬಟ್ ನಾನು ಆಂಧ್ರ ಹುಡುಗಿ, ಬಟ್ ನನಗೆ ನಮ್ಮ ಆಂಧ್ರ ಸ್ಟೈಲ್ ಚಿಕನ್ ನನಗೆ ಬರಲ್ಲ, ಗ್ರೇವಿ ಬರೋದೇ ಇಲ್ಲ. ಪ್ರೀತಿ ಮಾಡ್ತಾವ್ರೆ, ಹೆಂಗಿರುತ್ತೆ ಟ್ರೈ ಮಾಡೋಣ. ಹಾಗಂತೂ ಯಾರು ಟೇಸ್ಟ್ ಮಾಡೋಕ್ಕಿಲ್ಲ. ಈಗ ಅನುಷಾ ಇದ್ದಾರೆ ಟೇಸ್ಟ್ ಮಾಡೋಕ್ಕೆ. ನಮ್ಮ ಆಂಧ್ರ ಸ್ಟೈಲ್ ಹೆಂಗಿರುತ್ತೆ ನಾನು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಅನುಷಾಯಿಂದ ನಾನು ತೆಲುಗು ಕಲ್ತೀನಿ. ನಿಮ್ಮ ಕನ್ನಡ ಕಲ್ತ್ಕೊ ಅಂದರೆ ಆಲ್ಮೋಸ್ಟ್ ಅವ್ರಿಗೆ ಬರುತ್ತೆ ಕನ್ನಡ, ಬಟ್ ನಾನು ಸ್ಪಷ್ಟವಾಗಿ ಮಾತಾಡಲ್ಲ. ಪ್ರೀತಮ್ಮ ಇವ್ರ ಮಗಳು ಎಷ್ಟು ಚೆನ್ನಾಗಿ ಕರೀತಾರೆ ಗೊತ್ತಾ? ಪ್ರೀತಮ್ಮ ಪೀತಮ್ಮ ಕರೀತಾರೆ. ಬಟ್ ಮಕ್ಕಳು ಕರೆಯೋದು ಕರೀತಾರೆ ಪ್ರೀತಿ ಅಮ್ಮ ಅಂತ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅದು ನನಗೆ ಕೇಳ್ತಾ ಇದೆ ತಾಳು. ನನಗಂತೂ ಗೊತ್ತಿಲ್ಲ. ಇವಾಗ ಫೋನಲ್ಲಿ ನೋಡಿಕೊಂಡು ಆಂಧ್ರ ಸ್ಟೈಲ್ ಚಿಲ್ಲಿ ಹೆಂಗೆ ಮಾಡೋದು ನೋಡ್ಕೊಂಡು ಮಾಡೋಣ ಬನ್ನಿ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಪುದೀನ ಹಾಕ್ತಾ ನೋಡ್ಕೊಂಡು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಟ್ರೈ ಮಾಡುವ ಅಂತ ಮಾಡ್ತಿದ್ದೀನಿ. ಹೇಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡಿ ಅನುಷಾ ಟೇಸ್ಟ್ ಹೇಳ್ತಾರೆ ಅವ್ರ ಕಡೆ ಚಿಕನ್. ನಮ್ಮ ಆಂಧ್ರ ಸ್ಟೈಲ್ ಅದು. ಫ್ರೆಂಡ್ಸ್, ಇವ್ರಿಗೆ ತೆಲುಗೇ ಜಾಸ್ತಿ ಬರೋದು, ಕನ್ನಡ ಬರೋಲ್ಲ. ಬಟ್ ನನ್ನ ಕಡೆಯಿಂದ ಫುಲ್ ಅವ್ರಿಗೆ ಕನ್ನಡ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಒಂದು 40% ಓಕೆ ಕಲ್ತಿದ್ದಾರೆ ಕನ್ನಡ, ಬಟ್ ನಾನಂತೂ ಇನ್ನೂ ತೆಲುಗು ಕಲ್ತಿಲ್ಲ. ಇನ್ನು ಮುಂದೆ ನಾನು ಕಲಿಬೇಕು ಅನ್ನೋದು ಆಸೆ. ಯಾಕಂದರೆ ಅವ್ರು ನಮ್ಮ ಭಾಷೆ ಕಲಿಬೇಕಾದ್ರೆ ನಾವು ಅವ್ರ ಭಾಷೆ ಕಲೀಲೇಬೇಕಲ್ವಾ. ಸೊ ಕಲಿಯೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಕಲಿತೀನಿ, ಬಟ್ ಓಕೆ ಆಂಧ್ರಾಗ ಹೇಳ್ತಾ ಇದ್ದೀವಿ ನನ್ನ ಜೊತೆ ಅದೇ ಥರ ಮಾತಾಡು ಅಂತ. ಜಾಸ್ತಿ ಆಂಧ್ರ ಅಂತಲೇ ಅನ್ನೋದು. ಓಕೆ, ಅವ್ರಿಗೂ ಕನ್ನಡ ಕಲಿಸ್ಕೊಡ್ತೀನಿ. ಆದಷ್ಟು ಬ್ಯಾಂಗ್ಳೂರಲ್ಲಿರೋರು
ಹಿಂದಿಯವ್ರಿಗೆಲ್ಲ ಆಲ್ಮೋಸ್ಟ್ ಕನ್ನಡ ಕಲಿಸ್ಕೊಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಾವು ಕಲಿಯೋಣ ಅವ್ರ ಜೊತೆ, ಬೇಡ ಅಂತ ಹೇಳಲ್ಲ. ಬಟ್ ನಮ್ಮ ರಾಜ್ಯದಲ್ಲಿ ಇರ್ಬೇಕಾದ್ರೆ ಅವರು ಕನ್ನಡ ಕಲ್ತ್ರೆ ವಾಸಿ ಅಲ್ವಾ. ಸೊ ಹಂಗಾಗಿ ಈಗ ಸ್ವಲ್ಪ ನೋಡೋಣ ಆಂಧ್ರ ಸ್ಟೈಲ್ ಚಿಕನ್ ಚಿಲ್ಲಿ. ಏನಿಗೆ ಗೋಂಗೂರ ಏನಿಂತೀರ? ಗೋಂಗೂರ ಗೋಂಗೂರಲ್ಲಿ ಏನಂತ ಗೊತ್ತಿದೆ ಕನ್ನಡದಲ್ಲಿ? ಗೋಂಗೂರ ಇವ್ರಿಗೆ ಗೊತ್ತಿರುತ್ತೆ, ಆಡಿಯನ್ಸ್ ಗೊತ್ತಿಲ್ಲ. ಏನು ಗೋಂಗೂರ ಅಂದರೆ? ಗೋಂಗೂರ ಅಂದರೆ ಎಲೆ ಇಷ್ಟು ಉದ್ದ ಬರುತ್ತೆ, ಅದು ಗೋಂಗೂರ ಚಿಕನ್ ಚಟ್ನಿ ಮಾಡ್ತಾರೆ ಅದನ್ನೇ. ಇದರಲ್ಲಿ ಗೋಂಗೂರ ಅಂತ ಹಾಕು, ಇದರಲ್ಲಿ ಕ್ಲಿಕ್ ಮಾಡೋ ಬರುತ್ತೆ ಫೋನಲ್ಲಿ. ಅಲ್ಲಿ ಒಂದು ಚಿಲ್ಲಿ ನೋಡ್ಕೊಂಬ ಹೆಂಗೆ ಮಾಡೋದಂತ. ಅದೇ ಪ್ರೀತಿ ಎಲೆ ಥರ ಇಷ್ಟು ಉದ್ದ ಇರುತ್ತಲ್ಲ, ಹಾಂ ಅದು ಎಲೆ ಉದ್ದಕ್ಕಿರುತ್ತೆ, ರೌಂಡ್ ಉದ್ದ ಇರುತ್ತೆ ಅದು. ಅಂದ್ರೆ ಗಿಡ ಬಾಳೆ ಎಲೆ ಇಲ್ಲ ಆಮೇಲೆ ನಾನು ಇದ್ರಲ್ಲಿ ಫೋನಲ್ಲಿ, ನನಗೂ ಗೊತ್ತಿಲ್ಲ ಕನ್ನಡದಲ್ಲಿ ಏನು ಹೇಳ್ತಾರ, ನಾನು ಫೋನಲ್ಲಿ ಆಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಮಾಡೋಣ ಬಾ ಈಗ. ಏನು ನಾವು ನಿಮ್ಮನೆಗೆ ನಾವು ಆಲ್ಮೋಸ್ಟ್ ಯಾವತ್ತು ಇವು ಚಂದ್ರವ್ರದ್ದೇ ವಿಡಿಯೋಸ್ ನೋಡೋದು, ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ. ಓಕೆ, ನಾನು ಟ್ರೈ ಮಾಡ್ತೀನಿ. ಓಕೆ, ನಾವು ಅಷ್ಟು ಕೈಯೆಲ್ಲ ಓಕೆ, ಇದಾಯಿತು ಫ್ರೈ ಮಾಡೆಲ್ಲ. ಅಂದರೆ ಏನು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಇಷ್ಟು ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಬಕ್ಕೆ ಹಾಕೊಳ್ಳೋಣ. ಇದಕ್ಕೆ ಆಮೇಲೆ ಮಸಾಲೆಗಳು ಆ್ಯಡ್ ಮಾಡ್ಕೊತೀನಿ. ಮಸಾಲೆ ಅಂದರೆ ಹೊರಗಡೆದು ಏನೂ ಜಾಸ್ತಿ ಹಾಕಲ್ಲ. ಕೊರಿಯಂಡರ್ ಅಂದರೆ ಧನಿಯಾ ಪೌಡ್ರು ಅಮ್ಮನೇ ನಮಗೆ ಫ್ರೆಶ್ಶಾಗಿ ಮಾಡಿಸ್ಕೊಟ್ಟಿರೋ ಪೌಡ್ರು. ಸೊ ಅದನ್ನು ಮಾತ್ರ ಯೂಸ್ ಮಾಡ್ತೀನಿ ಇವಾಗ. ಅದ್ರ ಬಿಟ್ಟರೆ ಏನು ಎಕ್ಸ್ಟ್ರಾ ಸ್ಪೈಸಸ್ ಅಂತ ಏನೂ ಮಾಡಲ್ಲ, ಯಾಕಂದರೆ ಹೊರಗಡೆ ತಿಂದಾಗಲೂ ಸ್ಪೈಸಸ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಮನೇಲಿ ಮಾಡುವಾಗಾದ್ರೂ ಸ್ಪೈಸಸ್ ಏನೋ ಹಾಕ್ದಂಗೆ ನ್ಯಾಚುರಲಾಗಿ ಮಾಡೋಣ ಅಂತ ಈ ಥರ ನ್ಯಾಚುರಲಾಗಿ ಮಾಡ್ತಿರೋದು. ಸೊ ಇದೀಗಿರಲಿ, ಚಿಲ್ಲಿ ಮಾಡೋಣ. ಒಂದು ಸೆಕೆಂಡ್ ಏನು ಮೆಡಿಸನ್? ಎಷ್ಟು? 30 ಮೆಣಸಿನ್ಕಾಯಿ ನನ್ನ ಹತ್ರ ಇರೋದೇ ಎಷ್ಟು ಸಾಕು, ಇಷ್ಟೇ ಹಾಕ್ತೀನಿ. ಅವರು ಎಷ್ಟು ಚಿಕನ್ ಮಾಡ್ತಾವ್ರ, ಕೆಜಿಗೆ ಮಾಡ್ತಾ ಇದಾರ. ಅದು ಫಸ್ಟ್ ಕೇಳಿಸ್ಕೊ ಅಷ್ಟೇ. ಹಾಂ, ಈ ಖಾರ ಇದ್ರೆ ಚೆನ್ನಾಗಿರುತ್ತೆ. ಇದು ಸ್ಪೈಸಸ್ ಸಕ್ಕತ್ತಾಗಿರುತ್ತೆ ಖಾರ ಇದ್ರೆ. ನನ್ನ ಹತ್ರ ಕೂಟಾಣಿ ಇಲ್ಲ, ಇದರಲ್ಲೇ ಕೊಡ್ತೀನಿ. ಅದೇನೋ ಕೂಟಾಣಿ ಇಷ್ಟನೇ. ಹಣ ಇರಿ ಒಂಚೂರು ನೋಡಿ ಫ್ರೆಂಡ್ಸ್, ಹಣ ಇರಿ ಒಂಚೂರು ಅಂತ ಹೇಳ್ತಾವ್ರೆ ಪ್ರೀತಿ ಮೇಡಮ್ ಅವರೇ. ಮತ್ತೆ ಅವ್ರೇನು 10 ನಿಮಿಷದಲ್ಲಿ ಮಾಡಿ ತೋರಿಸ್ಬಿಡ್ತಾರೆ. ಅದನ್ನ ನಾವು ಮಾಡೋಷ್ಟ್ರಲ್ಲಿ 1/2 hour ಬೇಕು. 1/2 hour ಆಗುತ್ತಾ ಫ್ರೆಂಡ್ಸ್? ಇಲ್ಲ, ಜಾಸ್ತಿನೇ ಆಗುತ್ತಲ್ಲ. ಜಾಸ್ತಿ ಆಗುತ್ತೆ. ಇದು ಆಗ್ತಿದ್ದಂಗೆ, ಒಂದು ಫ್ರೈ ಆಗ್ತಿದ್ದಂಗೆ ಏನು ಇಡ್ಲಿಗೆ ಇಟ್ಕೊಂಡ್ಬಿಡೋಣ. ಇಲ್ಲಲ್ಲ, ಇವ್ರಿಗೆ ಆಡಿಯನ್ಸ್ಗೆ ಗೋಂಗೂರ ಚಿಕನ್ ಗೊತ್ತಿದೆ. ಗುಂಗುರ ಅಂದ್ರೆ ಏನು? ಗುಂಗುರ ಅಂದ್ರೆ ಅದ್ರಲ್ಲಿ ಗೊತ್ತಿರೋ, ಅದೇ ಅದ್ರಲ್ಲಿ ಮಾಡೋದು. ನೀನು ಎಕ್ಸ್ಪ್ಲೈನ್ ಮಾಡಿ, ನಾನು ಹೇಳ್ತೀನಿ ಗುಂಗುರ ಅಂದ್ರೆ ಏನು ಅಂತ. ಗೋಂಗೂರ ಅಂದ್ರೆ ಅದು ಒಂದು ಎಲೆ, ಅದು ಚಟ್ನಿ ಮಾಡ್ತಾರೆ, ಪಲಾವ್ ಇದಕ್ಕೆಲ್ಲ ಮಾಡ್ತಾರೆ. ಪಲಾವ್ ಎಲೆ? ಪಲಾವ್ ಹಾಕಲ್ಲ ಫ್ರೆಂಡ್ಸ್. ನಿಮ್ಗೆ ಗೋಂಗೂರ ಅಂದ್ರೆ ನಮ್ಮ ಭಾಷೆದಲ್ಲಿ ಗೋಂಗೂರ ಅಂತ ಹೇಳ್ತೀವಿ, ನಿಮ್ ಭಾಷೆದಲ್ಲಿ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಏನ್ ಹೇಳ್ತಾರೋ. ಗೋಂಗೂರ ಅಂದ್ರೆ ಗೊತ್ತಿದ್ರೆ, ಗೋಂಗೂರ ಚಿಕನ್ ಗೊತ್ತಿದ್ರೆ ನೀವು ಕಾಮೆಂಟ್ ಮಾಡಿ. ಬೈ ಚಾನ್ಸ್ ಗೊತ್ತಿಲ್ಲ ಅಂದ್ರೆ ನಾನೇ ರಿವ್ಯೂ ಮಾಡ್ತೀನಿ ನೆಕ್ಸ್ಟ್. ಓಕೆ, ಅಷ್ಟೇ ಅಷ್ಟೇ. ಹಾಂ, ಅಷ್ಟರೊಳಗೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಇವ್ರ ಭಾಷೆದು ಏನು ಅಂತ ಸರ್ಚ್ ಮಾಡಿ ನಾನು ಹಾಕ್ತೀನಿ. ಗೊತ್ತಿದ್ರೆ ನೀವು ಕಮೆಂಟ್ ಹಾಕಿ, ಓಕೆನಾ? ನೀವು ನೋಡಿದ್ದೀರಾ ಟೇಸ್ಟ್ ಟ್ರೈ ಮಾಡಿದ್ದೀರಾ? ನಿಮ್ಗೆ ಗೊತ್ತಿರುತ್ತೆ, ಬಟ್
ನಾನ್ ಹೇಳಿದ್ ನಮ್ ಭಾಷೆದಲ್ಲಿ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ತುಪ್ಪ ಇದು ಮನೆಯಲ್ಲಿ ಮಾಡಿದ್ದು ನ್ಯಾಚುರಲ್ ನ್ಯಾಚುರಲ್ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರಲ್ಲೇ ಫ್ರೈ ಮಾಡಿದ್ರು. ಓಕೆ ಚಿಲ್ಲಿ ಸಾಸ್ ಇಲ್ಲ, ಸೋಯಾ ಸಾಸ್ ಐತೆ. ಫ್ರೆಂಡ್ಸ್, ನಾನು ಅಡುಗೆ ಮಾಡಬೇಕಾದ್ರೆ ತುಂಬ ಟೈಮ್ ತೊಗೊತೀನಿ. ಯಾಕಂದರೆ ನಾನು ಸ್ಲೋ ಆಗಿ ಮಾಡ್ತೀನಿ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿಯಾಗಿ ಈ ಥರ ಮಾಡ್ತೀನಿ. ನನ್ನ ಫ್ರೆಂಡ್ ಸ್ವಲ್ಪ ಡಿಫ್ರೆಂಟ್ ಮಾಡೋದು, ಅವ್ರು ಫಾಸ್ಟಾಗಿ ಮಾಡ್ತಾರೆ. ನಾನು ಆ ಥರ ಇಲ್ಲ, ಸ್ಲೋ ಆಗಿ ನಿಧಾನಕ್ಕೆ ಕೂತ್ಕೊಂಡು ಸೊಪ್ಪೆಲ್ಲ ಏನಂತಾರೆ ಪ್ರೀತಿ, ಸೊಪ್ಪೆಲ್ಲ ಕ್ಲೀನ್ ಮಾಡಿ ಸೋಸಿ ಇದು ನಮ್ಮ ಕನ್ನಡದಲ್ಲಿ ಸೋಸಿ ಇರ್ತೀವಿ. ಹಾಂ, ಆ ಥರ ಮಾಡಿಬಿಟ್ಟು ನಿಧಾನಕ್ಕೆ ಮಾಡ್ತೀನಿ. ನನ್ನ ಫ್ರೆಂಡ್ ಹಂಗಲ್ಲ ನೋಡಿ, ಇಲ್ಲೇ ಸೊಪ್ಪು ಬಿಡ್ಸೋದ ಈ ತರ ಎಲ್ಲ ಒಂದೇ ಜಾಗದಲ್ಲಿ ಇಟ್ಕೊಂಡು ಮಾಡ್ತಾರೆ. ಈ ತರ ಮಾಡಿದ್ರೆ ನನ್ಗೆ ಕನ್ಫ್ಯೂಸ್ ಆಗ್ತೀನಿ, ಚೆನ್ನಾಗ್ ಅನ್ಸಲ್ಲ. ಬಟ್ ಇವ್ರು ಹಿಂಗ್ ಮಾಡ್ತಾರೆ, ಇವ್ರು ಕಂಫರ್ಟಬಲ್. ನನಗ್ ಈ ತರ ಕಂಫರ್ಟಬಲ್ ಇಲ್ಲ. ನಾನು ಏನು ಕೆಳಗಡೆ ಇಟ್ಕೊಂಡು ಮಾಡಲ್ಲ, ಎಲ್ಲ ಮೇಲೆ ಇರ್ಬೇಕು. ಈಗ ನಾನು ಸ್ವಲ್ಪ ಸೊಪ್ಪು ತಗೊಂಡಿದ್ರು ಬಿಡ್ಸಕ್ಕೆ ಟೈಮ್ ತಗೊಂತೀನಿ. ಬಿಡ್ಸ್ ಮತ್ತೆ ಬಿಡ್ಸಕ್ಕೆ ಸೋಸಕ್ಕೆ ಸೋಸ್ಬಿಟ್ಟು ಬಾಕ್ಸ್ ಹಾಕೊಂಡು ಎಷ್ಟು ಬೇಕೋ ಅಷ್ಟು ಆ ಥರ ತಗೊಂಡು. ನನ್ನ ಫ್ರೆಂಡ್ ಆ ಥರ ಎಲ್ಲ ತಂದು ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ತಗೊಂಡು ಕಿತ್ತು ಮಾಡ್ಬಿಡ್ತಾರೆ ಪಟ ಅಂತ. ಆ ಥರ ನನಗೆ ನಾನು ಏನು ಗೊತ್ತಾ, ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದು. ಈಗ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಫಸ್ಟ್ ಸೋಸ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದ, ನಿಧಾನ ಫ್ರಿಜ್ಗೆ ಇಟ್ಕೋಬೋದು. ಫ್ರಿಜ್ಜಲ್ಲಿ ನನ್ನೇನ ಬೇಗ ನಂಗೆ ಕೊತ್ತಂಬರಿ ಸೊಪ್ಪಿಡು ಅಂತ ಕೇಳಲ್ಲ. ಓಕೆನಾ? ನೋಡಿ ಫ್ರೆಂಡ್ಸ್, ಇವ್ರು ಏನು ಮಾಡಿದ್ರು ಮುಂದಕ್ಕೆ ಹೊಂಟೋದ್ರು. ಫ್ರೆಂಡ್ಸ್, ಇವತ್ತು ನಾವು ಆಂಧ್ರ ಸ್ಟೈಲ್ ಚಿಕನ್ ತಿಂದಿರೋ ಥರ ಇರುತ್ತಾ ಇಲ್ಲ, ಏನು ಮಾಡ್ತಾವ್ರು ಮೇಡಮ್ ಹೇಳಿ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಿಧಾನಕ್ಕೆ ರುಬ್ಬಬೇಕಂತೆ, ಉರಿಬೇಕು. ಏನು ಎಲ್ಲ ಯಾವ್ದಾದ್ರು ಬೇಕು. ಒಂದು ನಿಮಿಷ ನಾನು ರುಬ್ಕೊಬತ್ತೀನಿ. ಸೋಯಾ ಸಾಸ್, ಚಿಲ್ಲಿ ಸಾಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಚಿಲ್ಲಿ ಸಾಸ್ ಇಲ್ಲ. ಖಾಲಿ ಆಯ್ತಾ? ಆಯ್ತಾ? ಚಿಲ್ಲಿ ಸಾಸ್ ಇಲ್ಲ ನನ್ನ ಹತ್ರ. ಇನ್ನು ಸೋಯಾ ಸಾಸ್ ಐತೆ, ವಿನೆಗರ್ ಐತೆ. ಅವೇನೇನು ಚೈನೀಸ್ ಫುಡ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಇದಕ್ಕೇನು ಹೋಟೆಲ್ ಇಲ್ಲೇ ಐತೆ ಚಿಕ್ಕದು, ಇಲ್ಲೆಲ್ಲ ಉಂಟು. ನೆನೆ ಡ್ರೈ ಫ್ರೂಟ್ಸ್ ಉಬ್ಬಿದೆ, ಆ ಬನಾನಾ ಜೊತೆ ಡ್ರೈ ಫ್ರೂಟ್ ಸಹ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಎಷ್ಟು ಟೇಸ್ಟ್ ಕೊಡೋದು ಗೊತ್ತಾ ನನಗೆ ನೂಡಲ್ಸಲ್ಲಿ. ಓಕೆ, ಫೈನಲಿ ರುಬ್ಬಾಯಿತು. 9 ಮಿನಿಟ್ಸ್ ಊಟ, ಒಂದು 20 ಮಿನಿಟ್ಸ್ ವಿಡಿಯೋ ಇದ್ರೆ ಸಾಕು. ಸರ್ ಚಿಲ್ಲಿ ಏನಿದು ಏನಿದು ಪ್ಯಾಟ್ರ ಚೇಂಜ್ ಮಾಡೋ ಮೇಲೆ ಅಂಕೋದು ಯಾಕೆ ಅದು ನೋಡು ಎಷ್ಟು ಹಿಂಸೆ. ಘಮ ಘಮ ಅಂತ ಅದಿಲ್ಲ. ಫ್ರೆಂಡ್ಸ್, ನೀವು ಬಂದ್ಬಿಡ್ರಿ. ಇವರು ಅಡುಗೆ ಮಾಡ್ತಾ ಇದ್ರಲ್ಲ, ಚಿಕನ್ ಮಾಡ್ತಾ ಇದ್ರೆ ತಿನ್ನಕ್ಕೆ ಬೇಗ ಬನ್ನಿ. ನೀವು ಘಮ ಘಮ ವಾಸನೆ ಬರ್ತೈತಂತೆ. ನಾನಾದ್ರೆ ನನಗೆ ಏನಿಲ್ಲ, ನಾನೇನು ಮಾಡಲ್ಲ. ಓನ್ಲಿ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಆಹಾರ ಘಾಟ್ ಬರಲ್ಲ ಅಂದ್ರೆ ಈಗ ಬರ್ತೈತೆ ಘಾಟ್. ಬಿಡಿಸ್ತಾ ಇದ್ದೀನ, ಬಿಡಿಸ್ತೀವಿ. ನಾನು ಓನ್ಲಿ ಸೊಪ್ಪು ಬಿಡಿಸ್ತಾ ಇದ್ದೀನಿ ಅಷ್ಟೇ. ಕುಕಿಂಗ್ ಕುಕಿಂಗ್ ಆಗುತ್ತೆ. ಏನೇನು ಏನೇನು ಹಾಕಿದಿರೋ ನೋಡಿ ಫ್ರೆಂಡ್ಸ್, ಹೆಂಗೆ ಹೇಳ್ತಾರೆ ಏನು ಚಿಲ್ಲಿ ಚಿಕನ್. ಆಲ್ಮೋಸ್ಟ್ ನಾನು ಕುಕಿಂಗ್ ಎಲ್ಲ ಫೋನಲ್ಲಿ ನೋಡ್ಕೊಂಡೇ ಮಾಡೋದು. ಬಟ್ ಚಿಕನಲ್ಲಿ ಸ್ವಲ್ಪ ನನಗೆ ಗೊತ್ತಿರೋ ಥರ ಮಾಡ್ತೀನಿ.
ಅದ್ರಲ್ಲಿ ಅರ್ಧ ಇರುತ್ತೆ, ಇವ್ರ ಮೈಂಡ್ ಅಲ್ಲಿ ಅರ್ಧ ಇರುತ್ತೆ, ಎರಡು ಮಿಕ್ಸ್ ಮಾಡ್ಬಿಟ್ಟು ಮಾಡೋದು ಇವರು. ಸೋಯಾ ಸಾಸ್, ಸೋಯಾ ಸಾಸ್ ಹಾಕಬಿಟ್ಟು ಅವರು ಹಾಕ್ತೀನಿ. ಇನ್ನೇನು ಅರಿಶಿನ ಪುಡಿ ಹಾಕೈತಿ, ಉಪ್ಪು. ನಂಗೆ ಉಪ್ಪು ಕೊಡ್ತೀಯಾ? ಫ್ರೆಂಡ್ಸ್, ನಾವು ಊರಿಂದ ಪಪ್ಪಾಯ ತಂದಿದೀವಿ. ಊರಿಂದ ತೋಟದಲ್ಲಿ ಏನು ನಮ್ಮ ಮನೆ ಮುಂದೆನೆ ಇರೋದು ಗಿಡ. ತೋಟ ಅಮ್ಮ ಮನೆಗೆ ಹೋಗ್ತೀವಲ್ವಾ, ಆಗ ಅಮ್ಮ ಮನೆ ಮುಂದೆ ತುಂಬಾ ಗಿಡಗಳು ಹಾಕಿದ್ದಾರೆ. ಗಿಡದಂತೆ ಫ್ರೂಟ್ಸ್, ಜ್ಯೂಸ್ ಫ್ರೂಟ್ಸ್ ಅಂತ ಗೊತ್ತಿರುತ್ತೆ. ನಾನು ಲಾಸ್ಟ್ ವಿಡಿಯೋಸ್ ನೋಡಿ ಅದ್ರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಜ್ಯೂಸ್ ಫ್ರೂಟ್ಸ್ ಬಟ್ ತುಂಬಾ ಟೇಸ್ಟಿ ಐತೆ, ಸ್ವೀಟ್ನೆಸ್ ಐತೆ, ಚೆನ್ನಾಗೈತೆ ತಿನ್ನಕ್ಕೆ, ಸಪ್ಪ ಇಲ್ಲ. ಈ ತರ ಆಂಧ್ರ ಸ್ಟೈಲ್ ಚಿಲ್ಲಿ ಮಾಡೋಣ ಅಂತಲೇ ಹೇಳಿ ಲೆಗ್ ಪೀಸ್ ಹಾಗೆ ಹಾಕ್ಸ್ಕೊಂಡ್ ಬಂದಿದ್ದೀವಿ. ಯಾರಿಗೆ ಬರುತ್ತೆ ಎರಡಾಯ್ತು ಫ್ರೆಂಡ್ಸ್. ಆಲ್ರೆಡಿ ಕುಕಿಂಗ್ ಎಲ್ಲ ಮುಗೀತು. ಸೊ ಲಾಸ್ಟ್ ವಿಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ವಿಡಿಯೋ ಆಯಿತು. ಈಗ ಅನ್ನೋ ನೋಡಿ ಇಡ್ಲಿ ತೆಗಿತಾ ಇದ್ದಾರೆ. ಈಗ ಹಸ್ಬೆಂಡ್ ತಿಂಡಿಗೆ ಬರ್ತಾರೆ ಅಂತ ಹೇಳಿ ಅವರಿಗೆ ಎಕ್ಸ್ಟ್ರಾ ಎತ್ತಿಟ್ಬಿಟ್ಟು ಮತ್ತೆ ಇನ್ನೊಂದು ಬೇಯಿಸ್ಬೇಕು ಇಡ್ಲಿ. ಸೊ ಫ್ರೆಂಡ್ಸ್, ಗ್ರೇವಿ ಚಿಕನ್ ಆಯಿತು, ಆಂಧ್ರ ಸ್ಟೈಲ್ ಚಿಕನ್ನು ಅನ್ನು ಹೋಟೆಲ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅದೊಂದು ಇದು ಗ್ರೀನ್ ಗ್ರೇವಿ ಹೇಳಿದ್ನಲ್ಲ, ಚಾಪ್ಸ್ ಅಂತ ನಮ್ಮ ಕಡೆ ಮಾಡೋದು ಅದು. ಈಗ ಇಡ್ಲಿಗೆ ಇಟ್ಟೈತೆ, ಇಡ್ಲಿದು ಎಲ್ಲ ಆಯಿತು. ಸೊ ನಾವು ಕುಕ್ಕಿಂಗ್ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ರೆಡಿಯಾಗಿ ಬಂದೆ ನೋಡಿ. ಇವ್ರು ಮಾತ್ರ ಇಡ್ಲಿ ಆಗ್ತಾಗಿದೆ. ನೀನು ನಾವೇನು ಮಾಡ್ತೀವಿ ಅದು ಇವರು ಮಾಡಬೇಕು ನೋಡಿ. ಇವ್ರ ಡ್ರೆಸ್ ನೋಡಿ, ಇವ್ರ ಡ್ರೆಸ್ ಛೀ ಛೀ ಛೀ. ಅವ್ರು ತಿಂತಾರೆ, ಮಗು ಬರಬೇಡಿ ನೀವು ಚುಚ್ಚಿ ತಿನ್ಕೊಂಬಿಡೋಣ. ನಾನು ನೀನು ಅನು ಚಾಂಟಿ ಫ್ರೆಂಡ್ ಅನುಗೆ ಹಾಕೊಡ್ತೀನಿ. ಇವಾಗ ಟೇಸ್ಟ್ ನೋಡ್ತೀವಿ ಹೆಂಗೈತೆ ಅಂತ. ಇನ್ನೊಂದ್ಸತಿ ಟೇಸ್ಟ್ ನೋಡಿ ಅವರು ಹೇಗಿದೆ ಅಂತ. ಬಟ್ ಓಕೆ ಅಂದರೆ ಏನೇಳಿ ಆಂಧ್ರ ಸ್ಟೈಲ್ ಅವತ್ತು ಹೋಟೆಲ್ ತಿಂದಷ್ಟು ಟೇಸ್ಟ್ ಏನಿಲ್ಲ ನಾನು ಮಾಡಿರೋದು. ಬಟ್ ಓಕೆ ಸರಿ ಮೇಡಮ್. ವೆಯ್ಟ್ ಅಂದ್ರೆ ಅವರು ಸೆಲ್ ಉಲ್ಟಾ ಹಾಕಿದ್ದೆ ಅದಕ್ಕೆ. ಅವ್ರು ಅದಕ್ಕೆ ಹೇಳ್ತಾರೆ ನೀನು ಏನು ಯಾವಾಗಲೂ ಅಂತ. ಬಟ್ ಹೆಸರಿಂದ ಕರಿ ಅಂತ ಹೇಳ್ತೀನಿ, ಬಟ್ ಹೆಸರಿಂದ ಕರೆಯೋದೇ ಇಲ್ಲ ಇವರು. ನನಗೆ ಆಂಧ್ರ ಅಂದರೆ ಕಂಫರ್ಟಬಲ್ ತಿನ್ನಿ. ನೀನು ತಗೊಂಡಲ್ಲಿ ಹಾಕೊಂಡು ನಿನ್ಗೆ ಹಾಕ್ತೀನಿ ಇಬ್ರು. ಬೇಡ, ಅವಳಿಗೆ ತಿನ್ನಿಸ್ತೀನಿ ಬಾ ನಾನು. ಫ್ರೆಂಡ್ಸ್, ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ಈಗ ನಿಮ್ಮ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಹೇಗೈತೆ ಅಂತ. ಹೆಂಗೈತೆ? ಹೇಗೈತೆ? ಹೇಗಿದೆ? ಹೇಗಿದೆ ನೋಡಿ. ಸೂಪರ್, ಚೆನ್ನಾಗಿದೆ. ಒನ್ ಮೋರ್ ಅನಿಸ್ತೈತೆ. ತಿಂತೀನಿ ಒನ್ ಮೋರ್ ಅನ್ಬೇಕು. ಚಂದ್ರು ಅವರ ಡೈಲಾಗ್, ಅವ್ರ ವಿಡಿಯೋ ನೋಡೋದ್ರಿಂದ ಅವ್ರ ಡೈಲಾಗ್ ಹೊಡಿಲೇಬೇಕಲ್ಲ. ಸಖತ್ತಾಗೈತೆ. ಏ ಶೆಲ್ ತೊಳಿಬೇಡ, ಏ ಮಂಗ. ನಾನು ಈಗ ಪೀಸ್ ಟೇಸ್ಟ್ ನೋಡ್ತೀನಿ. ಆಗ ಇಡ್ಲಿಯಲ್ಲಿ ತಿಂದಿದ್ದೀನಲ್ಲ. ಬಟ್ ಚಿಕನಲ್ಲಿ ಆಯಿಲ್ ಜಾಸ್ತಿ ಆಗ್ಬಿಟ್ಟೈತೆ. ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ಚೆನ್ನಾಗಿರ್ತಾಯಿತ್ತು. ಆಯಿಲ್ ಜಾಸ್ತಿನೇ ಇವರು ಆಯಿಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಗುಡ್ ತಿನ್ನಿ. ఏంటనే నిన్ను తిలుపుತೀನಿ ಹಿಡಿಯೋನಕ್ಕೆ ಹಿಂದ ಏನ
ತಗೋ ಅನ್ನೋಕ್ಕೇನು ತಗೋರ್ದು ತಿನ್ನು. ನೀವೇನು ಹೇಳ್ತೀರ ತೆಲುಗಲ್ಲಿ? ನಮ್ಮ ತೆಲುಗಲ್ಲಿ ನೀವು ಕನ್ನಡದಲ್ಲಿ ತಗೋ ಅಂತ ಹೇಳ್ತೀರಿ, ನಾವು ತಿನ್ನು ಅಂತ ಹೇಳ್ತೀವಿ ನಾವು. ತೆಲುಗಲ್ಲಿ ತೆಲುಗಲ್ಲಿ ತಿನ್ನು ಅಂತ ಹಾಂ ತಿನ್ನಿಸ್ತಾ ಇದ್ದೀನಿ. ಚೆನ್ನಾಗೈತೆ ಫ್ರೆಂಡ್ಸ್. ಓಕೆ, ಕಾಂಬಿನೇಷನ್ ಓಕೆ. ಇದಕ್ಕೆ ಇನ್ನು ಚಪಾತಿ ರೈಸ್ ಸಖತ್ತಾಗಿರುತ್ತೆ. ಟೇಸ್ಟಿ ಆಗಿರುತ್ತೆ. ತಗೊಂಡಿಮ್ಮ ಒಂದು ಚಪಾತಿ ಆಯ್ತು ತಿನ್ನಲ್ಲ. ಚಪಾತಿ ಆಯ್ತು ಬಾಕ್ಸಲ್ಲಿ ಈಗ ಹಾಕೊಳಂತಾಳೆ. ಫ್ರೆಂಡ್ಸ್ ಇದಕ್ಕೆ ರೈಸ್ ಆರ್ ಚಪಾತಿ ತುಂಬಾ ಟೇಸ್ಟಿ ನಾವು ಆಗಿದೆ. ಏನಂತ ಇವತ್ತು ಬಿರಿಯಾನಿ ಕೊಟ್ಟಿದ್ರು ಕಾಂಬಿನೇಷನ್ ಇದು ಚೆನ್ನಾಗಿತ್ತು ಬಿರಿಯಾನಿಗೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಫ್ರೆಂಡ್ಸ್. ಓಕೆ, ಬಟ್ ಬಿರಿಯಾನಿ ಚೆನ್ನಾಗೈತೆ. ನಾವು ಇಬ್ರು ಸೇರಿ ತಿಂತಾ ಇದೀವಿ, ಮಾಡಿದೀವಲ್ಲ ಎನರ್ಜಿ ಬೇಕಲ್ಲ ಫ್ರೆಂಡ್ಸ್ ನಮ್ಗೆ. ನಾವು ಮಾಡಿದ್ದು ನಾವೇ ತಿನ್ಬೇಕು. ಖಾರ ಇದೆ, ಖಾರ ಜಾಸ್ತಿ ಆಯಿತು ಫ್ರೆಂಡ್ಸ್. ನಮ್ಮ ಮನೇಲಿ ಬರೋದು ಲೇಟ್ ಆಗುತ್ತೆ ಅಂತ ನಾವೇ ಹಾಕೊಂಡು ತಿಂತಾ ಇದೀವಿ. ಅದು ಇನ್ನೂ ಲೇಟ್ ಆಗುತ್ತೆ ನೋಡಿ. ಹಾಂ ಸಂಜೆ ಹಾಂ ಹಾಂ ಓಕೆ ಫ್ರೆಂಡ್, ಟಿಫನ್ ಎಲ್ಲ ಮುಗೀತು. ಟಿಫನ್ನೇ ನಾವು 12 ಗಂಟೆ ಆಗಿತ್ತು ಟಿಫನ್ ತಿಂದಾಗ ಇವತ್ತು ಮಾಡಿಕೊಂಡು. ಬಟ್ ಟಿಫನ್ ತಿಂದು ಮುಗೀತು. ಚೆನ್ನಾಗೈತೆ ಟೇಸ್ಟು ಫೈನಲಿ. ತುಂಬ ಚೆನ್ನಾಗೈತೆ, ಬಟ್ ಚೆನ್ನಾಗೈತೆ. ಸ್ವಲ್ಪ ಆಯಿಲ್ ಜಾಸ್ತಿ ಐತೆ ಅಷ್ಟೇ. ಅವ್ರಿಗೆ ಆಯಿಲ್ ಜಾಸ್ತಿ ಇತ್ತು, ಬಟ್ ನಾನು ನೋಡಿದ ಪ್ರಕಾರ ಹೋಟೆಲಲ್ಲಿ ತಿಂದಿದ್ದು ಆಯಿಲ್ ಜಾಸ್ತಿನೇ ಇತ್ತು. ಹೌದಾ? ನಾವು ಹೋಟೆಲ್ ಫುಡ್ ತಿನ್ನಲ್ಲ, ಇವರು ಹೋಟೆಲ್ ಫುಡ್ ಜಾಸ್ತಿ ತಿಂತಾರೆ. ನಾವು ಹೋಟೆಲ್ ಮುಟ್ಟದೇ ಇಲ್ಲ. ಅಂದ್ರೆ ನಮ್ಮ ಮನೇಲಿ ಹೋಟೆಲ್ ಫುಡ್ ಯಾರು ತಿನ್ನಲ್ಲ ಜಾಸ್ತಿ. ನಾವು ಜಾಸ್ತಿ ತಿನ್ನಲ್ಲ. ಆಲ್ಮೋಸ್ಟ್ ಹೋಟೆಲ್ ಸ್ಟೈಲಲ್ಲೇ ನಾನು ಮನೇಲಿ ಮಾಡ್ತೀನಿ ಕುಕ್ ಜಾಸ್ತಿ. ಹೋಟೆಲಲ್ಲಿ ಒನ್ ಟೈಮ್ ಏನಾರ ತಿಂದಿದ್ರೆ ಅದೇ ಟೇಸ್ಟ್ ಬರಬೇಕು ಅಂತ ಹೇಳಿ ಮನೆಗೆ ಬಂದು ಟ್ರೈ ಮಾಡ್ತೀನಿ. ನನ್ನ ಮಗಳು ನೋಡಿ ಆಟ ಆಡ್ತಾಳೆ. ಅಂದರೆ ನಾನು ಮನೆ ಹತ್ರ ಈ ಥರ ಕಟ್ಟಿದ್ದೀನಿ ನನ್ನ ಮಗಳಿಗೆ. ಏನಕ್ಕಂದರೆ ಹಾಯ್ ಮಾಡು. ಅವ್ರಿಗೆ ಊಟ ಏನಾದ್ರು ತಿನ್ಸೋದಾದರೆ ಇಲ್ಲೇ ಕೂರಿಸ್ಕೊಂಡು ಯಾವಾಗಲೂ ನಾನು ತಿಂಡಿ ತಿನ್ಸೋದು. ಇವಾಗಲೂ ತಿನ್ನಿಸ್ತಾ ಇದ್ದೀನಿ ಇಡ್ಲಿ. ಯಾಕಂದರೆ ನಾನು ಮೇಲಿಂದ ಕಟ್ಟೋದು ಸ್ಯಾರಿ ಕಟ್ಟಲ್ಲ. ಏನಕ್ಕೆ ಅಂದರೆ ಮಕ್ಕಳು ತೂಗ್ಬೇಕಾದ್ರೆ ಹಿಂಗೆ ಸುತ್ತಕೊಂಡು ಎಷ್ಟೋ ಸವಾಲು ಆಗ್ತೈತೆ. ಸೊ ಅದಕ್ಕೆ ಆ ರೀತಿ ನಾನು ಕಟ್ಟಲ್ಲ. ಅದಕ್ಕೆ ಈ ಥರ ಕಟ್ಟಿದ್ದೀನಿ. ಇವ್ರಿಗೆ ಮಲ್ಕೊಂಡು ಆಟ ಆಡ್ತಾರೆ ಯಾವಾಗಲೂ ಇಲ್ಲೇ. ಅವ್ರು ಆಡಿದ್ರು ಓಕೆ, ನಾವು ಕೂತ್ಕೊಂಡು ಆಡ್ಬೋದು. ಚೆನ್ನಾಗಿದೆ. ಆದಷ್ಟು ಮಕ್ಕಳಿಗೆ ಮೇಲಿಂದ ಜೋಕಾಲಿ ಹಾಕೋದನ್ನ ಕಮ್ಮಿ ಮಾಡಿ. ಇವಾಗ ಮಗಳು ಆಟ ಆಡ್ತಾ ಇದ್ದಾಳೆ, ತಿನ್ಸ್ಕೊಂಡು ಕೂತಿದ್ದೀನಿ. ಅವ್ರಿಗೆ 1 ಅವರ್ ಬೇಕು ಊಟ ತಿನ್ಸೋಕ್ಕೆ. ಇನ್ನೇನು ಕೆಲಸ ಇಲ್ಲ. ಸ್ವಲ್ಪ ಬಟ್ಟೆ ಆಲ್ಟ್ರೇಷನ್ ಇದ್ದಾವೆ, ಮಾಡಬೇಕು ಫ್ರೆಂಡ್ಸ್. ಇವಾಗ ಬಟ್ಟೆ ಆಲ್ಟ್ರೇಷನ್ ಏನು ತಗೊತಾ ಇಲ್ಲ. ಅಂದರೆ ಮನೆ ಪಕ್ಕದಲ್ಲಿ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಮಾತ್ರ ತಗೊಂಡಿದ್ದೀನಿ. ಏನಕ್ಕೆ ನಾನು ಬಟ್ಟೆ ವರ್ಕ್ ಮಾಡಲ್ಲ ಅನುಷಾ ಕೇಳಿ ರೀಸನ್ ಹೇಳ್ತಾರೆ. ಇವರು ಬಟ್ಟೆ ತಗೊಂತಾರೆ, ಬಟ್ ಬೇಗ ಕಾಸು ಕೊಡಲ್ಲ ಅವರೆಲ್ಲ. ಆದ್ರೂ ಇವ್ರು ಹಂಗೆ ಹೊಲ್ಕೊಡ್ತಾರೆ. ನಾನು ಬೈತಾ ಇರ್ತೀನಿ, ಕಷ್ಟಪಟ್ಟು ಕುತ್ಕೊಂಡು ಮಾಡ್ತಾರೆ. ಅದಕ್ಕೂ ಏನ್ ಹೇಳ್ತಾರೆ ಹಣದಲ್ಲಿ ಏನಂತಲ್ಲ, ಕಷ್ಟಪಟ್ಟು ಕೂತಿರುತ್ತೆ, ವರ್ಕ್ ಮಾಡಿದ್ದಾರೆ, ಮಾಡುತ್ತೆ ವರ್ಕ್. ಅದಕ್ಕೆ ಪ್ರಯೋಜನ ಇಲ್ಲ, ಸುಮ್ಮನೆ ಮಾಡ್ಕೊಡುತ್ತೆ. ಒಬ್ಬೊಬ್ರು ಬ್ಲೌಸಸ್ ತುಂಬಾ ಜಾಸ್ತಿನೂ ಮನಿ ಆಗಿರುತ್ತೆ, ಒಬ್ರು ಮನಿ ಕೊಡಲ್ಲ. ಇವ್ರಿಗೆ ಲಾಸ್ ಅಲ್ಲ, ಕೂತ್ಕೊಂಡು ಟೈಮ್ ಎಲ್ಲ ವೇಸ್ಟ್. ಅದಕ್ಕೆ ತಗೋಬೇಡ ಅಂತ ನಾನು ಹೇಳೋದು ಇವ್ರನ್ನೇ. ಈಗ ಅವರು ಅನುಷಾ ಆಲ್ಟ್ರೇಷನ್ ತಗೋಬೇಡ ಅಂತ ಬೈತಾರೆ. ಇವ್ರ ಇವ್ರ ಕೈಯಲ್ಲಿ ಬೇರೆಯವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರ ಸ್ಟಿಚ್ ಹಾಕಿಸ್ಬಿಟ್ಟು ಡಬಲ್ ಚಾರ್ಜ್ ತಗೊಂತಾರೆ. ಈಗ ಕೊಡ್ತಾರೆ ಅವ್ರಿಗೆ, ಬಟ್ ಅವರು ಬೇಗ ಕೊಡೋದೇ ಇಲ್ಲ. ಹೋಗ್ಲಿ, ನಾನು ಸ್ಟಿಚ್ ಮಾಡೋದು ಬೇಡ, ಬೇರೆಯವ್ರ ಕೈಲಾರು ಮಾಡಿಸಿ ಕೊಡೋಣ ಆ ರೀತಿನಾರು ಮನಿ ಕೊಡ್ತಾರೆ ಅಂದ್ರೆ. ಬಟ್ ಅದು ಆಗಲ್ಲ ಇವ್ರಿಗೆ. ಇವ್ರ ಕೈಯಿಂದ ಆಗ್ತಿರಲ್ಲ, ಆ ಥರನೂ ಆಗಲ್ಲ. ಆ ಥರ ಸಾರಿ ಕನ್ನಡ ಬರಲ್ಲ, ಆ ಥರನೂ ಆಗಲ್ಲ. ಅದೇ ಆ ಥರ ಮಾಡಿದ್ರು ಅವರು ಕರೆಕ್ಟಾಗಿ ಕೊಡಲ್ಲ ಅಮೌಂಟು. ಸುಮ್ಮನೆ ಬೇಜಾರು. ನಾನು ಕೈಯಾರೆ ಕೊಟ್ಟು ಬೇರೆ ವರ್ಕರ್ ಕೈಲಿ ಹೊಲಿಸ್ತಾ ಇದ್ದೀನಿ. ಬಟ್ ಅವರು ಚೆನ್ನಾಗಿ ಹೊಲಿತಾರೆ, ಹೊಲ್ಕೊಟ್ಟಿದ್ದಾರೆ. ಈಗ ಸಾಮಾನ್ಯವಾಗಿ ಸ್ವಲ್ಪ ಆಲ್ಟ್ರೇಷನ್ ಬರೋದು ಓಕೆ, ಬಟ್ ಹೊರಗಡೆ ಮಾಡಿಸಿದ್ರು ಇವ್ರು ಕರೆಕ್ಟಾಗಿ ದುಡ್ಡು ಕೊಡಲ್ಲ ಅಂದಾಗ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಬೇಡವೇ ಬೇಡ. ಬೈ ಚಾನ್ಸ್ ಎಮರ್ಜೆನ್ಸಿ ಒಂದು 3 to 4 ಮೆಂಬರ್ಸ್ ಇದ್ದಾರೆ, ನೀವೇ ಸ್ಟಿಚ್ ಮಾಡಬೇಕು ಅನ್ನೋರು. ಸೊ ಅಂಥವ್ರಿಗೆ ಮಾತ್ರ
ನೋಡು ನೋಡು ನಾನು ತಿನ್ಸಲ್ಲ ಮತ್ತೆ ಅಯ್ಯನಿ ಬೇಡ ಹೋಗುತ್ತೆ. ಸೊ ಅದಕ್ಕೆ ಬೇಡ ಸುಮ್ಮನೆ ಏನಕ್ಕೆ ಅಂತ ಹೇಳಿ ಫೈನಲಿ ಬೇಡ ನಾನು ಸ್ಟಿಚ್ ಮಾಡೋದು ಬಿಟ್ಬಿಡೋಣ ಅಂತ ಬಿಟ್ಟಿದ್ದೀನಿ. ಆದಷ್ಟು ಈಗ ನನ್ನ ತಂಗಿ ಸ್ವಲ್ಪ ಕೊಟ್ಟಿದ್ದಾರೆ ಬ್ಲೌಸು, ದೊಡ್ಡಮ್ಮಂದಿದೆ, ಅಮ್ಮದಿದೆ, ನಂದಿದೆ. ಇದುವರೆಗೂ ನೀವು ನಂಬ್ತಿರೋ ಬಿಡ್ತೀರ, ನನ್ನ ಬ್ಲೌಸು ನಾನು ಒಂದೂ ಸ್ಟಿಚ್ ಮಾಡ್ಕೊಂಡಿಲ್ಲ ಇದುವರೆಗೂ. ಸೊ ಬೇಡ, ನನ್ನ ಡ್ರೆಸ್ ನನ್ನ ಬಟ್ಟೆಗಳನ್ನಾದ್ರೂ ಸ್ಟಿಚ್ ಮಾಡೋಣ, ಇವಾಗ ನಾನಾದರೂ ಡಿಸೈನಾಗಿ ಹೀಗೆ ಹೊರಗಡೆ ಬೇರೆಯವ್ರು ಹಾಕೊಂಡಾಗ ಅನಿಸುತ್ತೆ ಅವ್ರ ಥರ ನಾನು ಹಾಕೋಬೇಕು. ನನ್ನ ಕೈಯಲ್ಲಿ ಕಸ್ಬಿದ್ದೀನಿ ಏನಕ್ಕೆ ಈ ಥರ ಸ್ಟಿಚ್ ಮಾಡ್ದಂಗೆ ಸುಮ್ಮನಿದ್ದೀನಿ ಅಂತ ಬೇಜಾರು ಅನಿಸುತ್ತೆ. ಸೊ ಅದಕ್ಕೆ ಬೇಡ ಅಂತ ಡಿಸೈಡ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಬೇಡಪ್ಪ ಬಟ್ಟೆ ಕೆಲಸ ಕರೆಕ್ಟಾಗಿ ಹಂಗೆ ಹೇಳ್ತಾರೆ ಮತ್ತೆ ತೊಗೊತಾರೆ ಅವರು. ಅದಕ್ಕೆ ನಾನು ತುಂಬ ಬೈತೀನಿ ಇವ್ರನ್ನೇ. ಈಗ ತೊಗೊಳಲ್ಲ ಅಂತ ಹೇಳ್ತಾರೆ, ಮತ್ತೆ ತೊಗೊಂಡು ರಿಪೀಟ್. ಏನೋ ಅದು ಕಲ್ತಿರೋ ವೃತ್ತಿಯನ್ನು ನಿನಗೆ ಅನ್ಕೊಂತೀಯ, ಬಿಡೋಕೆ ಮನ್ಸು ಬರಲ್ಲ. ಇವಾಗ ಹೇಳಿರ್ತೀರಿ, ಬಟ್ ಸಡನ್ನಾಗಿ ಅವ್ರು ಬಂದಾಗ ಬಿಡು ಅದೊಂದು ವರ್ಕ್ ಮಾಡಿದ್ರು ಅಮೌಂಟ್ ಆಗುತ್ತಲ್ವ ಅನ್ನೋದೊಂದು ನನ್ನ ಅಮೌಂಟ್ ಆಗುತ್ತೆ ಅಂತ. ಬಟ್ ಅವ್ರುಗಳು ಅಂದರೆ ಇವಾಗ ಏನು ಮಾಡಿದ್ದೀನಿ ಅಂದರೆ ಕಾಯಮಾಗ ಒಂದು 2 ಮೆಂಬರ್ 3 ಮೆಂಬರ್ ಕರೆಕ್ಟಾಗಿ ಕೊಟ್ಬಿಡ್ತಾರೆ ಅಲ್ಲೇ ದುಡ್ಡು, ಅದನ್ನು ಮಾತ್ರ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಾಕು ಅಷ್ಟೇ. ತೊಗೊಂಡ್ರು ಏನು ಮಂತ್ಲಿ ಒಂದು 2 ಬ್ಲೌಸ್ 3 ಬ್ಲೌಸ್ ಒಳ್ಳೆ ಹಣ, ಯಾಕಂದರೆ ಕೈ ಕಸಬು ಯಾವತ್ತಿದ್ರೂ ಯೂಸ್ ಆಗುತ್ತೆ. ಬಟ್ ಅದನ್ನು ಈಗಲೇ ಡಿಸ್ಕಂಟಿನ್ಯೂ ಮಾಡೋದು ಬೇಡ, ಕಲ್ತಿರೋ ವೃತ್ತಿನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಸ್ಟಿಚ್ ಇದ್ದಾವೆ, ಎಲ್ಲ ಮಾಡಬೇಕು ಕೂತ್ಕೊಂಡು. ಮನೆಯೆಲ್ಲ ಒಟ್ಟನ್ನ ಕ್ಲೀನ್ ಆಯಿತು. ಅನುಷಾ ಇದ್ರಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಅಲ್ಲಲ್ಲೇ ಅವರೇ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಪಾತ್ರೆ ಒಂದು ವಾಶ್ ಮಾಡಿ ಕಸ ಹೊಡೆದಿದ್ದೀನಿ ಅಷ್ಟೇ. ಈಗ ಇನ್ನೇನು ಕೂತ್ಕೊಂಡು ಸುಮ್ಮನೆ ಹರಟೆ ಹೊಡೆಯೋದು. ಮತ್ತು ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟು ಇದೆ, ಹೋಗಿ ಸಪೋರ್ಟ್ ಮಾಡಿ. ನಮ್ಮ ಮತ್ತು ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಆದಷ್ಟು ಬೆಳೆಸಿ ಅಂತ ಕೇಳ್ಕೊತೀನಿ. ಓಕೆನಾ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆ. ಓಕೆ, ಟೇಕ್ ಕೇರ್, ಬಾಯ್.